ಊರ್ ಬಿಟ್ಟು ಓದಾಕ್ ಇರ್ತೀರಿ ಹಣದಾಗ ಉಪ್ಪರ ಎಲ್ಲ ಸರದಾಗ ಕಾರ್ ಇರೋದಿಲ್ಲ ಓದಿದ್ರೆ ನಮ್ಗೆ ನೆರವ್ ಇರೋದಿಲ್ರಿ. ಓದ್ಕೋತ ತಿರ್ಯಾಣ ಕೂದುದ್ರು ಹೊಂಟಾವು ನಮ್ಗೆ ಈಜಾಗಿ ಹೊಂಟಾವು. ನಿನಗ ಈ ಗೋರ್ಮೆಂಟ್ ಕೂತಾರ ನೌಕರಿ ಆಗೋದು ನಮ್ಗೆ ಗೊತ್ತಾಗ್ಬಿಟ್ಟೈತ್ರಿ. 4 ವರ್ಷ ಆತು ಕಲ್ಪರ್ಮ್ ಇಲ್ಲ. ಉದ್ಯೋಗ ಮೇಳ ಐತನ ಉದ್ಯೋಗ ಮಾಡ್ಬೇಕಂತ ಉದ್ಯೋಗ ಕೊಡ್ತಾರತ್ ಬಂದಿವ್ರಿ. ಇಲ್ಲಿ ನೋಡಿದ್ರ ಜನ ಜಾತ್ರೆ ನಾವ್ ಉದ್ಯೋಗ ಮೇಳ ಬಂದಾಗ ಇಲ್ರಿ ಜಾತ್ರೆ ಬಂದಾಗ ಐತ್ರಿ ನಮ್ಗೆ ಇಲ್ಲಿ. ಎಲ್ಲಿ ನೋಡಿದ್ರ ಸಿಕ್ಕಂಗ್ ಬಂದಿರಿ. 15,000 ರೂಪಾಯಿ ಹೇಳ್ಯಾರಿ. ಒಟ್ಟ ಆಗುದಿಲ್ರಿ ಏನೂ ಆಗುದಿಲ್ರಿ. 15,000 ರೂಪಾಯಿ ಕೊಡ್ತಾರ ಅದು ಅಪಾಯಿಂಟ್ ಇರುದಿಲ್ರಿ. 1 ವರ್ಷ 2 ವರ್ಷ ಮಾಡುದ್ರಿ ಮತ್ ಊರಿಗೆ ಬರೋದ್ರಿ. ಇನ್ನೊಂದ್ ಹೇಳ್ಬೇಕಂದ್ರೆ ನಮ್ ಜಿಲ್ಲೆಯಲ್ಲಿ ಯಾವ್ದೇ ತರ ಕಂಪನಿಗಳಿಲ್ಲ ಇಲ್ರಿ. ಮತ್ತ ಈಗ ನಮ್ ಕಡೆ ಹುಡುಗರ ಹೋಗ್ಬೇಕಾರ ಬೆಂಗಳೂರ ಮೈಸೂರ ಹೋಗ್ಬೇಕ್ರಿ. ಮತ್ ಇಲ್ಲಿಂದ ಅಲ್ಲಿ ಹೋಗಿ ನಮಗ ಖರ್ಚಿಗೆ ಸಾಲದ 15,000 ರೂಪಾಯಿ ಅವ್ರು. ನಮ್ಗೆ 26 ಇದ್ರಿ. 3 ವರ್ಷ ಓದಾಕೈತಿ ನಾವ್ರಿ. ಎಷ್ಟೋ ಮಂದಿ ಅವ್ರು ರೈತರ ಅದಾರಿ. ಇನ್ನ ನಮಗೊಂದ್ ವಿಚಾರ ಮಾಡ್ಬೇಕ್ರಿ. ಏನ ಗೊತ್ತರಿ ನೌಕರಿ ಗೀಕ್ರಿ ಏನವಲ್ಲ ಸುಮ್ ಹೊಲದಾಗಿದ್ರ ದುರ್ಗ ತಿಂದಿರ್ತೀವ್ರಿ ನಾವು ಸದೃಢ ಇರ್ತೀವಿ. ನಮ್ಮ ಆರೋಗ್ಯನ ಸದೃಢ ಇರ್ತೈತಿ. ಇದೇನ್ ಮಾಡ್ತೀರಿ 30-35 ವರ್ಷ ಓದು ಈ ಜನ್ಮದಾಗ ಮನುಷ್ಯ ಬದುಕೋದನ 40 ವರ್ಷ 50 ವರ್ಷ ಬದುಕೈತ್ರಿ. ಮತ್ 30 ವರ್ಷ ಮಟ್ಟ ಕೂತ್ ಓದಿ 10 ವರ್ಷ ದುಡ್ದು ಏನ್ ಮಾಡುದ್ರಿ. 15 ಸರಿ ಹೊಲ ಮನಿ ಇರ್ತಾರ ದುಡಿರಿ ತಿನ್ರಿ ಆರಾಮಿರಿ. ಗೋರ್ಮೆಂಟ್ ಕೂಡ ಕೂತ್ರ ಕೆಲ್ಸ ಮಾತಾನಲ್ರಿ ಅದ ಆಗಿಲ್ರಿ. ಅದಕ್ಕೆ ಓದಾಡ್ತಾ ಇತ್ರಿ. ಮದ್ವೆ ಆಗಿತ್ಲ ಮನುಷ್ಯಾಗ ಯಾವ್ದಾರ ನೌಕರಿ ಮಾಡಿ ಮನುಷ್ಯ ಮದ್ವೆ ಆಗಿತ್ಲ ಅದ ಹಾಂಬಲ್ರಿ. ಓದಿ ಮತ್ ಏಜ್ ಹಾಕೋ ಮತ್ ಏಜ್ ಹಾಕೊಂಡ ಅವ್ರ ಹುಡುಗಿಯಾರ ಮನಿಗ್ ಹೋದ್ರೆ ಏನ್ ಮಾಡ್ಬಿಡ್ತಾರೆ. ಹುಡುಗಿಯಾರ ಬೋರ್ಡ್ ಕೂತ್ ಬಿಟ್ಟಾರ ಅವ್ರ. ಏನ್ ಮಾಡ್ತೀರಿ ಗೋರ್ಮೆಂಟ್ ನೌಕರಿ ಇರಂಗಿಲ್ಲ ಕೂಡ ಆಗಿಲ್ಲ ಕೂತ್ ಬಿಡುದ್ರಿ ಇಲ್ಲಿ. ನೌಕರಿ ಇಲ್ಲ ಅಂದ್ರೆ ಜೀವನದಾಗ ಹೆಣ್ಣು ಸಿಗಂಗಿಲ್ಲ. ಹೆಣ್ ಸಿಗಲ್ಲ ಹಂಗಾಗಿ ಬಿಟ್ಟತ್ ಕಿರಣ ರೀ. ನಮ್ಮ ಹೆಸರು ಆಸಿಫತ್ ಹೇಳ್ರಿ. ಸರ್ ನಮ್ದು HDFC ಲೈಫ್ ಇನ್ಸೂರೆನ್ಸ್ ಅಂತ ಹೇಳಿ ನಾವು ಕಂಪನಿ ನಮ್ದು ಬಿಜಾಪುರಲ್ಲಿ ನಮ್ದು ಲೊಕೇಶನ್. ಸರ್ ನಮ್ದು ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಅಂತ ಹೇಳಿ ನಾವು ತಗೋತಿದ್ದೀವಿ ರಿಕ್ರೂಟ್ಮೆಂಟ್ ಇಲ್ಲಿ ಚೆನ್ನಾಗಿ ಎಲ್ಲರೂ ಚಲೋನೆ ಬರ್ತಿದ್ದಾರೆ ಸರ್. ಸರ್ ಸೇಲ್ಸ್ ಮ್ಯಾನೇಜರ್ ಅಂತ ಹೇಳಿದೆ ಸರ್ ಇಲ್ಲಿ. ಸರ್ ಇಲ್ಲಿ 25 ಇಂದ ಸರ್ ಅವ್ರು ಏನ್ ಮಾಡ್ತಾರೆ ಸರ್ ಈಗ ಅವರು ಇಲ್ಲಿ ನೋಡಿದ್ರೆ ಸರ್ ಸರಿ ಕೈಗೊಳಿಸ್ತೀವಿ. ಅವ್ರಿಗೆ ನಾಳೆ ಆಫೀಸಿಗೆ ಬಾ ಅಂತ ಹೇಳಿ ಆಫೀಸ್ನಲ್ಲಿ ಸರ್ ಈಗ ಬೆಳಿಗ್ಗೆಯಿಂದ ಸರ್ ಸರ್ ಒಂದು 150 ಹೋಗೋದು ಸರ್. ಒಂದು ಸೆಲೆಕ್ಷನ್ ಆಗೋದು ಸರ್ 6 ಮಂದಿಗೆ 6 ಮಂದಿಗೆ ಸರ್. ಸರ್ ಸಾಯಂಕಾಲ ಮಟ್ಟ ಆದ್ರೂ ಏನಾದ್ರು ನೋಡ್ಬೋದು ಸರ್. ಈಗ ನನ್ನಂಗೆ ಹೆಂಗಿರ್ತಾರೆ ಒಂದೊಂದು ತೋತೀವಿ ಸರ್. ಸರ್ ನಮ್ಮ ಸರ್ ಬಸ್ಸು ಅಂತ ಹೇಳಿ ಸರ್ ಅಲ್ಲಿ ಸೇಲ್ಸ್ ಮ್ಯಾನೇಜರ್ ಸರ್ ಇಲ್ಲಿ ಸಿದ್ದೇಶ್ವರ. ವೆಲ್ಕಮ್ ಸರ್ ಇವತ್ತು ಇದು ಸರ್ ಇವಾಗ ಸ್ಪಾಟ್ ಅಲ್ಲಿ ಬಂದ್ಬಿಟ್ಟನಪ್ಪ 25 ಮೆಂಬರ್ಸ್ ಆಫರ್ ಲೆಟರ್ ರಿಲೀಸ್ ಮಾಡಿದ್ರು. ಸ್ಪಾಟ್ ಅಲ್ಲಿ ಆಲ್ರೆಡಿ ಅಲ್ಲಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಆಲ್ಮೋಸ್ಟ್ ನನಗೆ ಒಂದು 200 ರೆಸ್ಯೂಮ್ಸ್ 200 ಇಂದ 300 ರೆಸ್ಯೂಮ್ಸ್ ಬಂದಿದೆ. ಬಟ್ ಏನಪ್ಪ ಒಂದು 150 ಮೆಂಬರ್ಸ್ ಇಂದ 200 ಮೆಂಬರ್ಸ್ಗೆ ಇವಾಗ 300 ಮೆಂಬರ್ಸ್ ರೆಸ್ಯೂಮ್ ಇರ್ಬೋದು. 150 ಇಂದ 200 ಮೆಂಬರ್ಸ್ಗೆ ನಾನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 3-4 ಡೇಸ್ ಅಲ್ಲಿ ಬಂದ್ಬಿಟ್ಟನಪ್ಪ ಅಂತ ಹೇಳಿ ಅವ್ರಿಗೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ಬಿಟ್ಟು ಆದಷ್ಟು ಎಲ್ಲರಿಗೂ ಜಾಬ್ ಸಿಗೋ ತರ ನಾನು ಕೊಡ್ತೀನಿ ಸರ್. ಸೊ 25 ಜನಗಳಿಗೆ ನಾನು ಆಫರ್ ಲೆಟರ್ ಕೊಟ್ಟಿರೋರಿಗೆ ಬಂದ್ಬಿಟ್ಟಪ್ಪ ಅಂತ ಹೇಳಿದ್ರೆ ಟೇಕ್ ಹೋಮ್ ಸ್ಯಾಲರಿ ಬಂದ್ಬಿಟ್ಟು 17,500 ರೂಪೀಸ್ ಇದೆ. ಒಬ್ರು ಸರ್ವಿಸ್ ಅಸೋಸಿಯೇಟ್ ಒಂದು 10 ಮೆಂಬರ್ಸ್, ಇಂಜಿನಿಯರ್ ಸ್ಟೂಡೆಂಟ್ಸ್ ಹೈರಿಂಗ್ ಮಾಡಿದೀನಿ. ಸ್ವಲ್ಪ ಜನ ಏವಿಯೇಷನ್ ಸ್ಟೂಡೆಂಟ್ಸ್ ಇದಾರೆ. ಏವಿಯೇಷನ್ ಸ್ಟೂಡೆಂಟ್ಸ್ ಅವ್ರು ಯಾರು ಹೈರಿಂಗ್ ಮಾಡ್ತಿಲ್ಲ, ಬಟ್ ನಾನು ಹೈರಿಂಗ್ ಮಾಡ್ತಾ ಇದೀನಿ. ಏವಿಯೇಷನ್ ಸ್ಟೂಡೆಂಟ್ಸ್ ಕೂಡ ನಾನು ಆಫರ್ ಲೆಟರ್ ಸ್ಪಾಟ್ ಅಲ್ಲಿ ಆಫರ್ ಲೆಟರ್ ಕೊಟ್ಟಿದ್ದೀನಿ. ಸರ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಮ್ದು ಕಾಂಟ್ರಾಕ್ಟ್ ಬೇಸ್ ಅಲ್ಲ, ಓಕೆ ಪರ್ಮನೆಂಟ್. ಆಫ್ಟರ್ 6 ಮಂತ್ಸ್ 14 ಮಂತ್ಸ್ ಅಷ್ಟರಲ್ಲಿ ನಮ್ಮಲ್ಲೇ ಪ್ರಮೋಷನ್ ಸಿಗುತ್ತೆ. ಯಾವ ಕಂಪ್ನಿಲೂ ಬಂದ್ಬಿಟ್ಟನಪ್ಪ ಅಂತ ಹೇಳಿದ್ರೆ ಓಕೆ ಇದೇ ದಿವಸಕ್ಕೆ ಪ್ರಮೋಷನ್ ಸಿಗುತ್ತೆ ಅಷ್ಟೇ ಪ್ರಮೋಷನ್ ಸಿಗುತ್ತೆ ಅಂತ ಯಾರು ಹೇಳಲ್ಲ. ನಾನ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಾನೇನಪ್ಪಾ ಅಂದ್ರೆ 6 ಮಂತ್ಸ್ 14 ಮಂತ್ಸ್ ಅಷ್ಟರಲ್ಲಿ ನಮ್ಮ ಕಂಪ್ನಿಲೇ ಪ್ರಮೋಷನ್ ಸಿಗುತ್ತೆ. ಸುಹಾಸ್ ಅಂತ ಹೇಳ್ಬಿಟ್ಟು ಕಂಪ್ನಿನೇ ಬಂದ್ಬಿಟ್ಟು H1HR ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ JP ನಗರಲ್ಲಿ ಆಫೀಸ್ ಇರೋದು. ನಾನ್ ಬಂದ್ಬಿಟ್ಟಪ್ಪ ಆಲ್ ಓವರ್ ಕರ್ನಾಟಕ ನೋಡ್ಕೊಂತ ಇದ್ದೀನಿ. ಟೋಟಲ್ 5 ಕ್ಲೈಂಟ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. PVR Nux, ಪಾಶ್, ಮಿರಾಜ್ ಸಿನಿಮಾಸ್, ರಸ್ನಾ, ಬ್ಲಿಂಕಿಟ್ ಅಂತ ಹೇಳ್ಬಿಟ್ಟು ಕಂಪನಿ ಸಿಗ್ ಬಂದ್ಬಿಟ್ಟು ವಿತ್ ಪೇರೋಲ್ ಓಕೆ ಥ್ಯಾಂಕ್ ಯು.
ಏ ಬೈ ಕೊಡ್ರೋ ಇದೆ ಕ್ಯಾಮ್ರಾ ಬ್ಯಾಕ್ ನೋಡಿ ಸುಮ್ಮನೆ ತೆಗಿತಾರೆ